ಇವತ್ತು ಟಾಯ್ಲೆಟ್ ಕ್ಲೀನ್ ಮಾಡೋ ಕೆಲಸ ನಿಂದಿತ್ತು ತಾನೆ, ಮತ್ಯಾಕ್ ಮಾಡ್ಲಿಲ್ಲ? ನೆನ್ಪಿರ್ಲಿ, ಇದು ಜೈಲ್ ಜೈಲ್, ಜಿಂದಾಲ್ ಸಾಹೇಬ್ರ ಮನೆ ಅಲ್ಲ. ನೀನು ನಮ್ಗೆ ನಾಯಿ ಇದ್ದಂಗೆ. ನೋಡು, ನಿನ್ನ ಅತ್ತೆ ಮನೆಯವರು ನಿನಗೆ ಬುದ್ಧಿ ಕಲ್ಸೋಕೆ ಅಂತಾನೆ ಇಲ್ಲಿ ಕಳ್ಸಿದ್ದಾರೆ, ಅರ್ಥ ಆಯ್ತಾ? ಈಗ ಶಾಕ್ ಟ್ರೀಟ್ಮೆಂಟ್ಗೆ ರೆಡಿ ಆಗು. ಈ ಶಾಕ್ ಇಂದ ಇವನ್ ಚಳಿ ಬಿಟ್ಟೋಯ್ತು. ಈ ಜೈಲಲ್ಲಿ ನಾನು ಖೈದಿ ನಂಬರ್ 302. ನಂಗೆ ನಂಬಕ್ಕಾಗ್ತಾ ಇಲ್ಲ, ನಾನು ಹೇಗೆ ಈ ಜೈಲಲ್ಲಿ 3 ವರ್ಷ ಕಳೆದೆ ಅಂತ. ನನ್ನ ಹೆಸರು ಕ್ರಿಶ್ ಖನ್ನಾ. ಮನೆಗೆ ವಾಪಸ್ ಹೋಗೋ ಟೈಮ್ ಬಂತು. ಕನ್ನ ನಿಂಗೆ ಜಾಸ್ತಿ ಖುಷಿ ಆಗಿರ್ಬೋದು. ಏನೋ ತಪ್ಪು ಮಾಡಿದೆ. ಈ ಜೈಲಲ್ಲಿ 3 ವರ್ಷ ನರಕ ಅನುಭವಿಸಿದ್ದೀನಿ ನಾನು. ಈಗ ಯಾವುದೇ ವಿಷಯ ನಂಗೆ ಖುಷಿ ಕೊಡಲ್ಲ ಸರ್. ಥ್ಯಾಂಕ್ ಯು. ನಾನು ಹೋಗ್ತೀನಿ ಸರ್. ಸರ್ ಸರ್, ಏನಾಗ್ತಿದೆ ನಂಗೆ? ನಿನ್ನ ಶತ್ರುಗಳು ನಿನಗೆ ಅಂತ ಗಿಫ್ಟ್ ಕೊಟ್ಟಿದ್ದಾರೆ. ಅದು ಒಂದು ಡಿವೈಸ್. ಅದರಲ್ಲಿರೋ ಚಿಪ್ ನಿನಗೆ ಸಣ್ಣದಾಗಿ ಶಾಕ್ ಕೊಟ್ಟು ನಿನ್ನ ವಿಲ 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 ಒದ್ದಾಡೋ ಹಾಗೆ ಮಾಡುತ್ತೆ. ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ಇರೋದು ಒಂದೇ ಒಂದು ರಿಮೋಟ್. ಅದು ನಿನ್ನ ಗೊಂಬೆ ತರ ಆಡಿಸುತ್ತೆ. ಬೇಕಾದ್ರೆ ಅದು ಈಸಿಯಾಗಿ ನಿನ್ನ ಸಾಯಿಸಬಹುದು. ನೀನು ಜೈಲಿಂದ ಏನೋ ಹೊರಗಡೆ ಹೋಗ್ತಾ ಇದೀಯಾ, ಆದ್ರೆ ನಿನಗೆ ಲೈಫ್ ಅಲ್ಲೂ ಕೂಡ ಫ್ರೀಡಮ್ ಅನ್ನೋದು ಸಿಗಲ್ಲ. ಅರ್ಥ ಆಯ್ತಾ? ರಿಮೋಟ್ ಯಾರ ಹತ್ರ ಇದೆ? ಅದು ನಿನ್ನ ಓನರ್ ಹತ್ರ ಇದೆ. ಅವ್ರಿಗೆ ಕೋಪ ಬರ್ಸೋ ಕೆಲಸ ಮಾಡ್ಬೇಡ. ಹೋಗು, ನಿನಗೆ ಅಂತ ಒಂದು ಕಾರ್ ಕಾಯ್ತಾ ಇದೆ. ಟೈಮ್ ವೇಸ್ಟ್ ಮಾಡ್ಬೇಡ, ಹೋಗು. ನಡಿ, ಹೋಗು. ಅರೇ ಭಾವ ಅವ್ರೆ, ನಿಮ್ ಸ್ಥಿತಿ ಏನಾಗಿದೆ? ನೀವು ಫುಲ್ ವೀಕ್ ಆಗ್ಬಿಟ್ಟಿದ್ದೀರಾ. ಡಾರ್ಕ್ ಸರ್ಕಲ್ ಬಂದಿದೆ. ನಿಮ್ ಜಿಮ್ ಬಾಡಿ ಏನಾಯ್ತು? ನೀವು ಕ್ರಿಶ್ ಥರನೇ ಕಾಣಿಸ್ತಾ ಇಲ್ಲ. ನನ್ನ ಈ ಪರಿಸ್ಥಿತಿ ಕಾರಣ ಯಾರೂ ಅಲ್ಲ, ಜಿಂದಲ್ ಫ್ಯಾಮಿಲಿ ಕಾರಣ. ಇರಲಿ ಬಿಡಿ, ನನ್ನ ವಸ್ತುಗಳನ್ನ ನಾನೇ ಇಟ್ಕೋತೀನಿ. ನನ್ನ ಭಾರ ನಂಗೆ ಇರಲಿ. ನನ್ನ ವಸ್ತುಗಳನ್ನ ನೀವು ಟಚ್ ಮಾಡಿದ್ರೆ ನಿಮ್ಮ ಕೈ ಕೊಳೆ ಆಗ್ಬೋದು. ಥ್ಯಾಂಕ್ ಯು ಮೇಡಮ್. ಏನು? ಏನಂದೆ? ಇನ್ನೊಂದ್ಸರಿ ಹೇಳು. ಮೇಡಮ್ ಅಂತನಾ? 3 ವರ್ಷ ಜೈಲಲ್ಲಿದ್ದ ಮಾತ್ರಕ್ಕೆ ಈ ಥರ ನಾಟಕ ಮಾಡೋದು, ಟಾಂಟ್ ಮಾಡೋದು, ಇದನ್ನೆಲ್ಲ ಕಲ್ತಿದೀಯಾ? ಯಾವ ನಾಟಕ? ನನ್ನ ಕೆಲಸದೊಂಥರ ನೋಡೋದು ಜಿಂದಲ್ ಫ್ಯಾಮಿಲಿಗೆ ಅಭ್ಯಾಸ ಅಲ್ವಾ? ನಂಗೆ ಅಭ್ಯಾಸ ಆಗ್ಬಿಟ್ಟಿದೆ. ಶರಾಬ್, ಬಾಯ್ಗ್ ಬಂದಾಗ ಮಾತಾಡ್ಬೇಡ. ಈ ನಿನ್ನ ಪರಿಸ್ಥಿತಿಗೆ ನೀನು ಮಾತ್ರ ಕಾರಣ, ಅರ್ಥ ಆಯ್ತಾ? ಈಗ ಬಂದು ವಿಕ್ಟಿಮ್ ಕಾರ್ಡ್ನ ಪ್ಲೇ ಮಾಡ್ಬೇಡ. ನಿನ್ ನಾಟಕನ ನಿಲ್ಲಿಸ್ಬಿಡು. ನಾನು ಹೇಳ್ದೆ ಅಲ್ವಾ ನನ್ನಿಂದ ದೂರ ಇರು ಅಂತ. ಲೂಸಾ ನೀನು? ಇಲ್ಲಿಂದ ಹೋಗು ಪ್ಲೀಸ್. ಇದಕ್ ನೀನ್ ಬೆಲೆ ಕಟ್ತೀಯಾ? ನಿನಗೇನ್ ಅನ್ಸುತ್ತೆ? ನಿನ್ಮೇಲೆ ನನಗೆ ಪ್ರೀತಿ ಇದೆ ಅಂತನಾ? ನೆವರ್. ಅದ್ ಸಾಧ್ಯನೇ ಇಲ್ಲ. ನೀನೊಬ್ಬ ವೇಸ್ಟ್ ಬಾಡಿ. ನಿಂಗ್ ನಮ್ ಕಂಪನಿ 30% ಶೇರ್ ಸಿಗಕ್ಕೆ ನಾನು ಯಾವತ್ತೂ ಬಿಡಲ್ಲ. ನೆವರ್. ಅದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಗೊತ್ತಾಯ್ತಾ? ಯಾವ ಹಂತಕ್ ಬೇಕಾದ್ರೂ ಇಳಿತೀನಿ. ಏನ್ ಮಾಡ್ತೀಯ ನೀನು? ನನ್ನ ಆಟ ನೋಡ್ಬೇಕಾ? ಏನ್ ಮಾಡ್ತಾ ಇದ್ಯಾ? ಹುಚ್ಚ ನಿಂಗೆ? ಬಾಯಿ ಮುಚ್ಚು, ಬಾಯಿ ಮುಚ್ಚು. ನಿಂಗೆ ಹುಚ್ಚ ಹಿಡ್ದಿದ್ಯಾ? ಏನ್ ಮಾಡ್ತಾ ಇದ್ಯಾ? ಅವಳು ಸುಳ್ಳು ಹೇಳ್ತಾ ಇದ್ದಾಳೆ. ನಾನು ನಿಜವಾಗ್ಲೂ ಏನು ಮಾಡಿಲ್ಲ. ಬಾವ ಹೇಳಿದ್ರು ಅವರು ಕೋಟ್ಯಾಧಿಪತಿ ಆಗ್ತಾರಂತ, ಅದಕ್ಕೆ ನಾನು ಅವ್ರ ಜೊತೆ. ಇವಳು ಸುಳ್ಳು ಹೇಳ್ತಾ ಇದ್ದಾಳೆ. ನಾನು ಏನು ಮಾಡಿಲ್ಲ. ನಾನು ನಿಜ ಹೇಳ್ತಾ ಇದ್ದೀನಿ. ಪ್ಲೀಸ್ ನನ್ನ ಮಾತನ್ನ ನಂಬಿ. ನಾನೊಬ್ಬ ಮನೆ ಅಳಿಯನ್ಗೆ ಗೌರವ ಮತ್ತೆ ಅಂತಸ್ತು ಕೊಟ್ಟೆ, ಆದ್ರೆ ನೀನು ನಮ್ಮ ಮನೆ ಮಗಳ ಮೇಲೆ ಕೆಟ್ಟ ದೃಷ್ಟಿ ಇಟ್ಟಿದ್ಯಾ.
ನಿನ್ನಂತವನು ಈ ಮನೇಲಿ ಇರಬಾರ್ದು. ಅನುಷ್ಕಾ ನನ್ನೇ ಪ್ಲೀಸ್ ನನ್ನ ಮಾತನ್ನ ನಂಬಿ. ನಾನು ಏನು ಮಾಡಿಲ್ಲ. ಇನ್ನು ಮೇಲಿಂದ ನಿನ್ನ ಬಾಯಿಂದ ನನ್ನ ಹೆಸರನ್ನ ತಗೋಬೇಡ. ನಿನ್ನ ನೋಡೋದಕ್ಕೂ ನನಗೆ ಅಸಹ್ಯ ಆಗ್ತಾ ಇದೆ. ನೀನಿವತ್ತು ಎಲ್ಲ ಲೈನ್ ಕ್ರಾಸ್ ಮಾಡಿದ್ಯಾ ಕ್ರಿಶ್. ನಿಂಗೆ ಬರಬೇಕಾದ 30% ಶೇರ್ಸ್ ಕ್ಯಾನ್ಸಲ್ ಆಗುತ್ತೆ. ನಮ್ಮ ಕಂಪನಿ ನೆಕ್ಸ್ಟ್ ಬೋರ್ಡ್ ಮೀಟಿಂಗಲ್ಲಿ ಡಿಸೈಡ್ ಆಗುತ್ತೆ ನೀನಿನ್ನೂ ಬೋರ್ಡ್ ಮೆಂಬರಾ ಅಲ್ವಾ ಅಂತ. ಅನು, ಜನರ ದೃಷ್ಟಿಲಿ ಇವನು ನಮ್ಮನೆ ಅಳಿಯ. ನಾವ್ ಇವನನ್ನ ಬೋರ್ಡ್ ಮೆಂಬರ್ ಆಗಿ ತೆಗೆದ್ರೆ ಜನ ಏನ್ ಮಾತಾಡ್ತಾರೆ? ನಮ್ಮ ಕಂಪನಿ ಗ್ರೋ ಆಗೋದಕ್ಕೆ ಇವನು ಜಾಸ್ತಿ ಸಹಾಯ ಮಾಡಿದಾನೆ. ಅದಕ್ಕೆ ಇವನಿಗೆ ಒಂದ್ ಚಾನ್ಸ್ ಕೊಡ್ಬೇಕು. ಏನ್ ಚಾನ್ಸ್ ಕೊಡ್ಬೇಕು? ಸಿಂಗಾಪುರಲ್ಲಿ ನಮ್ಮ ಕಂಪನಿ ಓಪನ್ ಆಗ್ತಾ ಇದೆ. 3 ವರ್ಷ ಇವನು ಅಲ್ಲೇ ಕೆಲಸ ಮಾಡ್ಲಿ. ಅಷ್ಟ್ರಲ್ಲಿ ಅವನು ನಮ್ಮ ಕಂಪನಿನ ಪ್ರಾಫಿಟಬಲ್ ಮಾಡಿದ್ರೆ ಇವನ್ನ ಈ ಮನೇಲಿ ಒಬ್ಬ ಅಂತ ಅನ್ಕೊಳ್ಳೋಣ. ಇಲ್ಲ ಅಂದ್ರೆ ನೀನ್ ಇವನಿಗೆ ಡಿವೋರ್ಸ್ ಕೊಟ್ಬಿಡು. ನಿಮ್ಮಿಷ್ಟ ಮಾಮ್. ಅನುಷ್ಕಾ ನನ್ನ ಮಾತು ಕೇಳು ಪ್ಲೀಸ್, ನನ್ನ ನಂಬು. ನಾನು ನಿಜ ಹೇಳ್ತಾ ಇದ್ದೀನಿ ಅನುಷ್ಕಾ, ನಾನು ಏನು ಮಾಡಿಲ್ಲ. ಅನುಷ್ಕಾ ಇವತ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ದಿನ. ನಮ್ ಕಂಪನಿ ಟಾಪ್ 5 ಲಿಸ್ಟ್ ಅಲ್ಲಿದೆ. ಮತ್ತೆ ಅನುಷ್ಕಾ ನಿನ್ನನ್ನ ಲಂಚಿಗ್ ಕರ್ಕೊಂಡ್ ಬಾ ಅಂತ ಹೇಳಿಲ್ಲ ಅಂದಿದ್ರೆ ನಾನ್ ಯಾಕೆ ಇಲ್ಲಿಗ್ ಬರ್ತಾ ಇದ್ದೆ? ಬರ್ಬೇಕು ಅಂದ್ರೆ ಬಂದು ಕಾರಲ್ಲಿ ಕೂತ್ಕೋ. ನನ್ನ ಲಂಚಿಗೆ ಕರ್ಕೊಂಬ ಅಂದ. ಅಷ್ಟೇ ಅನುಕಂಪ ಯಾಕೆ? ನನ್ನ ಅವಮಾನ ಮಾಡೋಕ್ಕೋಸ್ಕರ ನೀವು ಮಾಡ್ತಿರೋ ಹೊಸ ಪ್ಲಾನ್ ಅಲ್ಲ ತಾನೆ? ನಿಜ ಹೇಳಿ, ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಬರ್ತೀಯಾ ಅಂದ್ರೆ ಬಂದ್ ಕೂತ್ಕೋ. ನಂಗೆ ಈ ಡಿವೈಸ್ನ ರಿಮೋಟ್ ಸಿಗೋವರೆಗೂ ನಾನು ಇವ್ರನ್ನ ಸಹಿಸ್ಕೊಳ್ಳೇಬೇಕು. ಆಮೇಲೆ ನನ್ನ ದಾರಿನ ನಾನೇ ನೋಡ್ಕೋತೀನಿ. ಹೇ ಕ್ರಿಶ್, ಏನಿಷ್ಟು ಸಣ್ಣ ಆಗ್ಬಿಟ್ಟಿದ್ಯಾ? ಹೇಗಿತ್ತು ನಿನ್ ಟ್ರಿಪ್ಪು? ಅಮ್ಮ ನಿನ್ ಬಗ್ಗೆ ಕಾಳಜಿ ತೋರಿಸ್ತಾ ಇದ್ದಾರೆ, ನೀನ್ ಈಗ್ಲೂ ಆಟಿಟ್ಯೂಡ್ ತೋರಿಸ್ತಾ ಇದೀಯಾ? ಅವ್ರಿಗೆ ನನ್ನ ಬಗ್ಗೆ ಕಾಳಜಿ ಇದೆಯಾ? ನಾನು ಹೇಗಿದ್ದೀನಿ ಅಂತ ಕೇಳ್ತಾ ಇದ್ದಾರಾ ಅಥವಾ ನಾನು ಹೇಗಿನ್ನೂ ಬದುಕಿದ್ದೀನಿ ಅಂತ ಕೇಳ್ತಾ ಇದ್ದಾರಾ? ಸರ್, ನೀವು ನನ್ನ ಜೊತೆ ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಯಾಕಂದ್ರೆ ನಿನ್ನ ಅತ್ತೆ ಮನೆಯವರು ಮೇಲಿಂದ ಆರ್ಡರ್ ಕಳ್ಸಿದ್ದಾರೆ. ಈ ಕ್ರಿಶ್ ಖನ್ನಾ ಇದಾರಲ್ಲ, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ. ನಾವು ಸುಳ್ಕೇಸ್ ಹಾಕಿ ಇವನ್ನ ಜೈಲಿಗೆ ಕಳ್ಸಿದ್ವಿ ಅಂತ ಇವನಿಗೇನಾದ್ರೂ ಗೊತ್ತಾಯ್ತಾ? ಬಾವಾ, ನೀವೆಂತ ಮಾತಾಡ್ತಿದ್ದೀರಾ? ನಾವ್ ನಿಮ್ಮನೆಯವರೇ ತಾನೆ, ನಾವ್ಯಾಕೆ ನಿಮಗೆ ಕೆಟ್ಟದಾಗ್ಲಿ ಅಂತ ಯೋಚನೆ ಮಾಡ್ತೀವಿ ಹೇಳಿ? ಹೇಳ್ಬೇಕು ಅಂತಂದ್ರೆ ನಾವೆಲ್ಲ 3 ವರ್ಷದಿಂದ ಕಾಯ್ತಾ ಇದ್ದೀವಿ ಇವನ್ ಡೆಡ್ ಬಾಡಿಗೆ. ನೀನು ಸರಿಯಾಗಿ ಹೇಳಿದೆ. ಜೈಲಲ್ಲಿದ್ದು ನಾನು ತುಂಬ ವಿಷಯ ತಿಳ್ಕೊಂಡಿದ್ದೀನಿ, ಯಾವ್ದು ತಪ್ಪು ಮತ್ತೆ ಯಾವ್ದು ಸರಿ ಅಂತ. ಅವತ್ತು ಅನುಷ್ಕಾ ನನಗೆ 30% ಶೇರ್ ಕೊಡ್ತಾಳೆ ಅಂತ ಗೊತ್ತಾದ್ಮೇಲೆ ತಾನೆ ನಾನು ಜೈಲಿಗೆ ಹೋಗೋ ಹಾಗಾಗಿದ್ದು. ನಾನು ಹೇಳಿದ ಸರಿನೇ ಅಲ್ವಾ? ನೀವೆಲ್ಲ ಏನು ಅನ್ಕೊಂಡಿದ್ರಿ? ಈ ಸತ್ಯ ನನಗೆ ಗೊತ್ತಾಗಲ್ಲ ಅಂತನಾ? ಸಾಕು, ಬಾಯಿ ಮುಚ್ಚು. ನಾವು ನಿನಗಿಂತ ವಯಸ್ಸಲ್ಲಿ ದೊಡ್ಡವರು ಅಂದ್ರೂ ಕೂಡ ಹೇಗ್ ಮಾತಾಡ್ತಿದ್ಯಾ? ಬರೀ ವಯಸ್ಸಲ್ಲಿ ಮಾತ್ರ ದೊಡ್ಡವರಾದ್ರೆ ಸಾಕಾಗಲ್ಲ ಮಾವ, ಒಳ್ಳೆ ಬುದ್ಧಿ ಇರಬೇಕು. ಹಾಗೆ ನಿಮ್ಗೆಲ್ರಿಗೂ ನಾನಂದ್ರೆ ಭಯ ಶುರು ಆಯ್ತು. ಅದಕ್ಕೆ ನೀವು ನನ್ನ ಈ ಮನೆಯಿಂದ ಓಡಿಸೋದಕ್ಕೆ ಶುರು ಮಾಡಿದ್ರಿ. ಅದಕ್ಕೆ ನೀವೆಲ್ಲರೂ ಸೇರಿ ನನ್ನ ಜೈಲಿಗೆ ಕಳಿಸಿದ್ರಿ. ಇದೇ ನಿಜ ತಾನೆ? ನಿನಗೆ ಎಷ್ಟು ಧೈರ್ಯ ನಮ್ಮಪ್ಪನ ಜೊತೆ ಬಾಯಿಗೆ ಬಂದ ಹಾಗೆ ಮಾತಾಡೋದಕ್ಕೆ? ನಮ್ ಬಗ್ಗೆ ನಿಜ ಗೊತ್ತಾದ್ರೆ ಏನು ಯೂಸ್ ಇಲ್ಲ ಅಳಿಯಂದ್ರೆ. ಅನುಷ್ಕಾ ಯಾವತ್ತೂ ನಿನ್ನ ಮಾತನ್ನ ನಂಬಲ್ಲ. ಅಯ್ಯೋ ಅನನ್ಯ, ನಿನ್ ಭಾವನ್ ಜೊತೆ ಹೀಗ ನಡ್ಕೊಳ್ಳೋದು? ಅವನಿಗೀಗ್ಲೇ ಸಾರಿ ಕೇಳು. ಸಾರಿನಾ? ಮೈ ಫುಟ್. ಇವನಿಗೆ ಇನ್ನೊಂದ್ ಬಿಟ್ರೆ ತಪ್ಪಿಲ್ಲ. ಡೋಂಟ್ ಬಿ ಸೋ ರೂಡ್ ಅಕ್ಕ. ಭಾವ ಎಷ್ಟು ವರ್ಷದಿಂದ ಜೈಲಲ್ಲಿದ್ರು, ಇಷ್ಟೆಲ್ಲ ಕಷ್ಟಪಟ್ಟಿರ್ಬೇಕು ಅವರು. ಕೋಪ ಮಾಡ್ಕೊಳ್ಳೋದ್ರಲ್ಲಿ ನ್ಯಾಯ ಇದೆ. ನೀವೇನೋ ಮಾತಾಡ್ಬೇಡಿ ಪ್ಲೀಸ್. ಯಾಕ್ ಮರ್ತ್ ಹೋದ್ಯಾ ಇವ್ ನಿನ್ ಜೊತೆ ಹೇಗ್ ನಡ್ಕೊಂಡಿದ್ದ ಅಂತ? ಇಂಥವ್ರಿಗೆ ಹೀಗ್ ಹೇಳಿದ್ರೇನೆ ಬುದ್ಧಿ ಬರೋದು. ಇವನಿಂದ ನಾನೇನ್ ಕಡಿಮೆ ಅನುಭವಿಸಿದೀನಾ? ಇವನ್ಗೆ ಹೇಳೋದಲ್ಲ, 2 ಬಿಡ್ಬೇಕು, ಆವಾಗ್ಲೇ ಸರಿ ಆಗತ್ತೆ. ಸಾಕ್, ನಿಲ್ಸು. ಇವತ್ತು ಅನುಷ್ಕಾ ಇವನನ್ನ ಸ್ಪೆಷಲ್ ಲಂಚ್ಗೆ ಅಂತ ಕರ್ಸಿದಾಳೆ. ಯಾರು ಏನು ಮಾತಾಡೋ ಹಾಗಿಲ್ಲ. ಮತ್ತೆ ನೀನು
ಈ ಸಲ ಅನುಷ್ಕಾಗೆ ಬೇಜಾರ್ ಮಾಡಬೇಡ, ಗೊತ್ತಾಯ್ತಾ? ಸ್ಪೆಷಲ್ ಆಗಿ ಬರಕ್ಕೆ ಹೇಳ್ದಳ. ಇಷ್ಟು ದಿನ ಈ ಪ್ರೀತಿ ಎಲ್ಲಿ ಹೋಗಿತ್ತು? ನಾನು ಜೈಲಲ್ಲಿ ಇದ್ದಾಗ ಸತ್ತಿದ್ದೀನೋ ಬದುಕಿದ್ದೀನೋ ಅಂತ ನೋಡಕ್ ಬಂದಿರಲಿಲ್ಲ. ಅದೇನಿಲ್ಲ ಬಾಬಾ, ಮನೆಯಲ್ಲಿ ಜಾಸ್ತಿ ನೆಗೆಟಿವಿಟಿ ತುಂಬಿಕೊಂಡಿದೆ, ಅದಕ್ಕೆ ಸ್ಯಾನಿಟೈಸರ್ ಹಾಕಿ ಓಡಿಸ್ತಾ ಇದ್ದೀನಿ. ಇನ್ಮೇಲಿಂದ ಈ ಮನೇಲಿ ನನ್ನ ಯಾವ ಫೋಟೋನೂ ಇರಲ್ಲ. ಎಲ್ರೂ ರೆಡಿನಾ? ನೀವೇನು ಯೋಚನೆ ಮಾಡಬೇಡಿ ಅಮ್ಮ. ಇವನಿಗೆ ನಮ್ಮ ಪಾರ್ಟಿಯಲ್ಲಿ ಒಂದು ನಯಾ ಪೈಸಾ ಸಿಗೋದಕ್ಕೂ ನಾನ್ ಬಿಡಲ್ಲ. ಇವನು ಜೈಲಿಂದ ವಾಪಸ್ ಬಂದಿರ್ಬೋದು, ಆದ್ರೆ ನಾನು ಇವನನ್ನ ಈ ಲೋಕದಿಂದನೇ ದೂರ ಮಾಡ್ತೀನಿ. ಕೆಲವು ನೆನಪುಗಳನ್ನ ನಾವು ಮರೆತ್ರೂ ಅದು ನಮ್ಮಿಂದ ದೂರ ಆಗಲ್ಲ. 3 ವರ್ಷ ಆದರೂ ಈ ರೂಮ್ ಇನ್ನೂ ಹಾಗೇ ಇದೆ. ಇಷ್ಟೆಲ್ಲ ಆದರೂ ನಂಗೆ ನಿನ್ನ ಮೇಲೆ ಪ್ರೀತಿ ಇನ್ನೂ ಹಾಗೇ ಇದೆ ಅನುಷ್ಕಾ. ನಿನ್ನ ಪ್ರೀತಿ ಮಾಡಿ ಮತ್ತೆ ನಿನ್ನ ಮದುವೆ ಆಗಿದ್ದೆ ನಾನು ಮಾಡಿದ ದೊಡ್ಡ ತಪ್ಪು ಅನುಷ್ಕಾ. ನಿನ್ ನಿಜವಾಗ್ಲೂ ನನ್ನ ಮೇಲೆ ಸ್ವಲ್ಪ ಆದರೂ ಪ್ರೀತಿ ಇದ್ದಿದ್ರೆ ನೀನು ನನಗೆ ಹೀಗಾಗಕ್ಕೆ ಯಾವತ್ತೂ ಬಿಡ್ತಿರ್ಲಿಲ್ಲ. ನಾವು ಫಸ್ಟ್ ಮೀಟ್ ಆದ ಆ ಬಟ್ಟೆಗಳನ್ನ ಕೂಡ ನೀನು ಎಷ್ಟು ಜೋಪಾನವಾಗಿಟ್ಟಿದ್ಯಾ. ಆದರೆ ನನ್ನ ಮಾತ್ರ ನಿನ್ನ ಜೀವನದಿಂದ ಹೊರಗಿಟ್ಬಿಟ್ಟಿದ್ಯಾ ಅನುಷ್ಕಾ. ಇದಕ್ಕೆಲ್ಲ ನೀನು ಉತ್ತರ ಕೊಡಲೇಬೇಕು ಅನುಷ್ಕಾ. ಉತ್ತರ ಕೊಡಲೇಬೇಕು. ಮಾಮ್, ಕ್ರಿಶ್ ವಾಪಸ್ ಬಂದಾ? ಹಾ, ಅಳಿಯಂದ್ರು ವಾಪಸ್ ಬಂದಿದ್ದಾರೆ, ರೂಮಲ್ಲಿದ್ದಾರೆ. ಕ್ರಿಶ್, ಕ್ರಿಶ್ ಎಲ್ಲಿದ್ಯಾ? ಕ್ರಿಶ್, ಕ್ರಿಶ್ ಎಲ್ಲಿದ್ಯಾ ನೀನು? ಭಾವಾ, ನಿಮಗ್ ಕಿವಿ ಕೇಳಿಸ್ತಾ ಇಲ್ವಾ? ನಾನಿಷ್ಟು ಜೋರಾಗಿ ಕೂಗ್ತಾ ಇದ್ದೀನಿ. ಅನುಷ್ಕಾ ಅಕ್ಕ ಬಂದಿದ್ದಾಳೆ. ಈ ಸಲ ಅವಳನ್ನ ಇಷ್ಟು ವೇಟ್ ಮಾಡ್ಸೋದು ಸರಿ ಅಲ್ಲ. ಬೇಗ ಕೆಳಗ್ ಬನ್ನಿ. ಬರ್ತೀರಾ ಈಗ ಕೆಳಗಡೆ? ಬರ್ತಾ ಇದ್ದಾರೆ. ಹಲೋ ಅನುಷ್ಕಾ ಮೇಡಮ್, ಹೇಗಿದ್ದೀರಾ? ಅನುಷ್ಕಾ ಮೇಡಮ್, ನಾವ್ಯಾವಾಗ ಇಷ್ಟು ಫಾರ್ಮಲ್ ಆಗಿ ಮಾತಾಡೋಕೆ ಶುರು ಮಾಡಿದ್ವಿ ಕ್ರಿಶ್? ಇದಕ್ಕೆಲ್ಲ ಕಾರಣ ನೀವೇ ಅಲ್ವಾ? ಮತ್ತೆ ನಾವಿಬ್ರು ಈಗ ಬೇರೆ ಆಗಿದ್ದೀವಿ ಅಲ್ವಾ? ಓ ವಾವ್, ಇವನ್ ಸಮಾಧಿ ತೋಡ್ಕೋತಾ ಇದ್ದಾನೆ ಅನ್ಸುತ್ತೆ. ಅನುಷ್ಕಾ ಅಕ್ಕ ಜೊತೆ ಮಾತಾಡಿ ಉಳ್ದಿರೋ ಇಷ್ಟು ಜಾಗನೂ ಹೋಗೋ ಹಾಗೆ ಮಾಡ್ಕೋತಾ ಇದ್ದಾನೆ. ಈಗಂತೂ ಇವನ್ಗೆ ಯಾವ ಶೇರ್ಸು ಸಿಗಲ್ಲ, ಎಲ್ಲ ನಮ್ಗೇನೆ. ಅನುಷ್ಕಾ ಅಕ್ಕನ್ ಜೊತೆ ಹೀಗ್ ಮಾತಾಡ್ತೀಯ ಅಂದ್ರೆ ನಿನಗೆ ಎಷ್ಟು ದುರಹಂಕಾರ ಇರ್ಬೇಕು? ಸಾಕು ಸಾಕು, ಇದು ಜಾಸ್ತಿ ಆಯ್ತು. ಅಕ್ಕ, ನೀನ್ ಇವನಿಗೆ ಅಂತ 3 ವರ್ಷದಿಂದ ಕಾಯ್ತಾನೆ ಇದೀಯಾ. 3 ವರ್ಷದಿಂದ. ಮತ್
ಮತ್ತೆ ಇವ್ನ್ ನೋಡು ನಿನ್ ಜೊತೆ ಹೇಗ್ ಮಾತಾಡ್ತಾ ಇದ್ದಾನೆ ಅಂತ. ಇದನ್ ನೋಡ್ಕೊಂಡು ನನಗ್ ಸುಮ್ನೆ ಇರೋದಕ್ಕಾಗ್ತಾ ಇಲ್ಲ. ಸಾಕ್ ಸುಮ್ನೆ ಇರು ಅಂತ ಹೇಳ್ದೆ ಅಲ್ವಾ? ನನ್ನ ಕಥೆ ಏನಾಗುತ್ತೆ ಅಂತ ತಿಳ್ಕೋಬೇಕಾ? ಹಾಗಾದ್ರೆ ಈಗಲೇ ಪಾಕೆಟ್ FM ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ. ಹಾಗೂ ಈ ರೀತಿಯ ಇನ್ನಷ್ಟು ಕಥೆಗಳನ್ನು ಕೇಳಿ. ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನೀಡಲಾಗಿದೆ.